ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರದ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಆಲ್ಮೋಸ್ಟ್ ಪ್ರತಿ ಬಾರಿಯೂ ಕೂಡ ಒಂದು ಆರೋಪವನ್ನು ಮಾಡ್ತಾ ಬಂದಿದ್ರು. ಅದೇನೆಂದರೆ ಈ ಡಿ.ಕೆ. ಶಿವಕುಮಾರ್ ಉದ್ಯೋಗ ಎಲ್ಲಿಂದ ಬಂದ, ಯಾವ ಸ್ವರೂಪದಲ್ಲಿ ಬಂದ ಅನ್ನುವಂತಹ ಸ್ವರೂಪದಲ್ಲಿ ಡಿ.ಕೆ. ಶಿವಕುಮಾರ್ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ರು. ಈ ಡಿ.ಕೆ. ಶಿವಕುಮಾರ್ ಉದ್ಯೋಗನೇ ಸಿನಿಮಾ ತೋರಿಸುವಂಥದ್ದು, ಅದು ಯಾವ್ಯಾವ ಥರದ ಸಿನಿಮಾ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಟೆಂಟ್ಗಳನ್ನು ನಡೆಸ್ತಾ ಇದ್ರು, ಆ ಟೆಂಟಲ್ಲಿ ಏನು ಶೋ ಹಾಕ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರು. ಆದರೆ ಇವತ್ತು ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಒಂದು ವಿಡಿಯೋವನ್ನು ತೋರಿಸಿದ್ದಾರೆ ಮತ್ತು ಆ ವಿಡಿಯೋದ ಮೂಲಕ ಕುಮಾರಸ್ವಾಮಿ ಹಾಗೂ ಅವರ ದೋಸ್ತಿಗಳ ನಡುವಿನ ಸಂಬಂಧ ಎಂಥದ್ದು, ಯಾವ ಸ್ವರೂಪದಲ್ಲಿ ಇವರು ಹಾಲು ಜೇನಂತೆ ಇದ್ದಾರೋ ಅಥವಾ ಹಾವು ಮುಂಗುಸಿಯಂತೆ ಇದ್ರೋ ಅನ್ನೋದರ ಬಗ್ಗೆ ಇವತ್ತು ಈ ವಿಡಿಯೋ ಶೋದ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಕುಮಾರಸ್ವಾಮಿ ಕ್ಷೇತ್ರ ಮಂಡ್ಯದಲ್ಲೂ ಕೂಡ ಡಿ.ಕೆ. ಪ್ರಶ್ನಾವಳಿ ಮುಂದುವರೆದಿದೆ. ಈಗಾಗಲೇ ಬೆಳದಿ, ರಾಮನಗರ, ಚನ್ನಪಟ್ಟಣಗಳಲ್ಲಿ, ನಂತರ ಮದ್ದೂರಿನಲ್ಲಿ ಏನು ಪ್ರಶ್ನೆಗಳನ್ನು ಕೇಳಿದ್ರು, ಅದರ ಮುಂದುವರೆದ ಭಾಗ ಗಂಡು ಮೆಟ್ಟಿದ ನಾಡಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಕಾವೇರಿ ವಿಚಾರ ಮುಂದಿಟ್ಟುಕೊಂಡು ಎಚ್.ಡಿ.ಕೆ.ಗೆ ಡಿ.ಕೆ. ಪಂಚ್ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಉತ್ತರ ಕೊಡಿ ಕುಮಾರಸ್ವಾಮಿ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಆರೋಪ, ಪ್ರತ್ಯಾರೋಪ, ಪ್ರಶ್ನೆಗಳಿಗೆ ಉತ್ತರ, ಇವೆಲ್ಲದರ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿಸಿದ್ದಾರೆ. ಈ ಮೂಲಕ ಬಹಳ ಪಂಚಿಂಗ್ ಡೈಲಾಗ್ಗಳ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನ ಕೆಣಕಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದೋಸ್ತಿ ರಾಂಗ್ ಟರ್ನ್, ಯೂ ಟರ್ನ್ ಕುಮಾರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೂಡ ಅವರು ತೋರಿಸಿದ್ದಾರೆ. ವಿಶೇಷವಾಗಿ ಇವತ್ತು ಅವರು ಬಿಡುಗಡೆ ಮಾಡಿರುವಂತಹ ವಿಡಿಯೋಗಳಿದ್ವಲ್ಲ, ಅದು ಸಹಜವಾಗಿಯೇ ಯಾವ ಹಂತಗಳಿದೆ, ನಾವು ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತೀವಿ, ಹಿಂದೆ ಇವರು ಹಿಂಗೆ ಮಾತಾಡಿದ್ರು, ಈಗ ಏನು ಮಾತನಾಡ್ತಾ ಇದ್ದಾರೆ ಅನ್ನೋದರ ಹೇಳ್ತಾ ಇರ್ತೀವಿ. ಅದಕ್ಕಿಂತ ಮಿಗಿಲಾಗಿ ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ವಿಡಿಯೋಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ವಿಡಿಯೋಗಳನ್ನು ಜೊತೆ ಸೇರಿಸಿನೇ ತಾವು ಭಾಷಣ ಮಾಡೋ ಸಂದರ್ಭದಲ್ಲಿ ವಿಡಿಯೋ ಪ್ಲೇ ಮಾಡಿಸಿದ್ದಾರೆ. ಈ ಮೂಲಕ ದೋಸ್ತಿ ರಾಂಗ್ ಟರ್ನ್, ಯೂ ಟರ್ನ್ ಕುಮಾರ ಅನ್ನುವಂಥದ್ರ ಮೂಲಕವಾಗಿ ಆರೋಪವನ್ನು ಮಾಡಿದ್ದಾರೆ. ಕ್ಷಣಕ್ಕೊಂದು ಮಾತು, ಕ್ಷಣಕ್ಕೊಂದು ಬಣ್ಣ ಅನ್ನುವಂತಹ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ನಾನೇನು ಭಾಷಣ ಮಾಡಬೇಕಿಲ್ಲ, ವಿಡಿಯೋಗಳೇ ಎಲ್ಲ ಹೇಳ್ತಿವೆ ಅಂತ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅವರು ತೋರಿಸಿರುವಂತಹ ವಿಡಿಯೋದಲ್ಲಿ ಏನೇನಿತ್ತು ಅನ್ನೋದು ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸ್ತಾ ಯೋಚನೆ ಬಂದಿರಲಿಲ್ಲ. ಅದರ ಜನ ಇವರು ಯಾವ ರೀತಿ ನಡೆಸಿದಾರ ಗೊತ್ತಿಲ್ಲ. ಅವತ್ತು ನಮ್ಮ ಜೈಲು ಕಳಿಸ್ತೀವಿ ಅಂತೇಳಿ ಅವ್ರು ಜೈಲು ಹೋದ್ರು. ಇವತ್ತು ಶಿವಕುಮಾರ್ ಅವರನ್ನ ನಾಳೆ ಜೈಲು ಕಳಿಸ್ತೀವಿ ಅಂತ ಹೇಳಿಕೆ ಕೊಡಲ್ಲ. ಆ ಶಿವರಾಮಕಾರ ಬಂಡವಾಳ ಇರುವ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತೇನು ಹೇಳಿದ, ಶಿವರಾಮಕಾರ ಪ್ರಮಾಣ ವಿಷಯದಲ್ಲಿ ಯಾರ ಗಾಳಿ ಮೇಲೆ ಕೊಟ್ಟಿದ್ರೆ ಗಾಳಿ ಮೇಲೆ ಎಚ್ಚರಿಕೆ ಕೊಡ್ತೀನಿ, ನಿಮಗೆ ಮಾತನಾಡಬೇಕಾದ್ರೆ ಬಿಡ್ತಾ ಇದ್ದೀನಿ. ವಯಸ್ಸಾಗಿದೆ, ವಯಸ್ಸಿಗೆ ತಕ್ಕಂತ ಗಾಂಭೀರ್ಯಗೋಸ್ಕರ ಯಾವ ಈಗಿನ ಮುಖ್ಯಮಂತ್ರಿಗಳು ಜನವರಿ 1ನೇ ತಾರೀಕು ಪತ್ರ ಬರೀತಾರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಡೈರೆಕ್ಟರ್ಗೆ, ಶಿವಕುಮಾರ್ ಅವರಿಗೆ ತನಿಖೆ ಮಾಡಬೇಕು ಅಂತ ಹೇಳಿ. ಯಾವ ರೀತಿ ರಾಜಕಾರಣ ನಡೀತಿಲ್ಲ ಅದಕ್ಕೆ. ಈ ವಿದ್ಯುತ್ ಶಕ್ತಿ ಖರೀದಿ ಮಾಡಲು ಎಲ್ಲರೊಬ್ಬರು ಮುಖ್ಯಮಂತ್ರಿ ಇದ್ದಾರೆ. ಶಿವಕುಮಾರ್ ದುನಿಗೆ ನೋಡಿ ಅವರಿದ್ದಾರೆ ವಿದ್ಯುತ್ ಶಕ್ತಿ ಖರೀದಿ. ನೀವು ವಿದ್ಯುತ್ ಶಕ್ತಿ ಸಚಿವರಿದ್ದೀರಿ, ಈ ರಾಜ್ಯ ಜನತೆಯ ದುಡ್ಡನ್ನು ಲೂಟಿ ಹೊಡೆದಿರ್ತಕ್ಕಂಥ ಪ್ರಕರಣದ ಬಗ್ಗೆ ಸತ್ಯಾಂಶ ಹೊರಗಿಡಿ ಅಂತ ಹೇಳಿದೆ. ಅವರನ್ನ ಕಾಪಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಬರೋಳಿಗಳು ಈಗ ಬಿಜೆಪಿಯವರು. ಹೀಗೆ ಅವತ್ತು ಡಿ.ಕೆ. ಶಿವಕುಮಾರ್ ಪರವಹಿಸಿ ಯಡಿಯೂರಪ್ಪನವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಂತಹ ವೈಖರಿ. ಇನ್ನೂ ಹಲವು ವಿಡಿಯೋಗಳನ್ನು ತೋರಿಸಿದ್ದಾರೆ. ಒಂದೊಂದಾಗಿ ವಿಡಿಯೋಗಳನ್ನು ನೋಡ್ತಾ ಹೋದರೆ ಬಹಳಷ್ಟು ವಿಚಾರಗಳಿದ್ದಾವೆ. ಯಾವ ಸ್ವರೂಪದಲ್ಲಿ ಯಡಿಯೂರಪ್ಪ ಅವರು ಸದನದ ಒಳಗಡೆ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ಗೆ ನೀನು ಖಳನಾಯಕ ಆಗ್ತೀಯಾ, ಹಾಗೂ ನಂದೇನು ಅಭ್ಯಂತರ ಇಲ್ಲ ಅನ್ನುವಂತಹ ಧಾಟಿಯಲ್ಲಿ ಹೇಳ್ತಾ ನೀನು ಅವ್ರ ಜೊತೆಗೆ ಇರ್ತೀಯಾ
ಅಂದರೆ ಆಗು, ಇಲ್ಲಾಂದರೆ ನಮ್ಮ ಕಡೆಗೆ ಬಾ ಅನ್ನುವಂಥ ರೀತಿಯಲ್ಲಿ ಮುಕ್ತವಾಗಿ ಆಹ್ವಾನವನ್ನು ಕೊಡುವಂತಹ ಸ್ವರೂಪದಲ್ಲಿ ಏನು ಮಾತನಾಡಿದರು. ಕುಮಾರಸ್ವಾಮಿಯ ವಿರುದ್ಧ ಅತ್ಯಂತ ತೀವ್ರ ಶಬ್ದಗಳಿಂದ ಏನು ಟೀಕಾ ಪ್ರಹಾರವನ್ನು ಕುಮಾರಸ್ವಾಮಿಯವರು 2018ರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ನಂತರ ಅವರು ಮುಖ್ಯಮಂತ್ರಿಯಾಗಿ ಮೊದಲ ದಿವಸ ತಮ್ಮ ವಿಶ್ವಾಸಮತ ಸಾಬೀತುಪಡಿಸುವಂಥ ಸಂದರ್ಭದಲ್ಲಿ ಅಂದಿನ ಪ್ರತಿಪಕ್ಷ ನಾಯಕ ಹೆಗಲ ಮೇಲೆ ಹಸಿರು ಟವಲ್ ಹಾಕೊಂಡಿದ್ದಂತಹ ಯಡಿಯೂರಪ್ಪನವರು ಏನೇನೆಲ್ಲ ಆರೋಪವನ್ನು ಮಾಡಿದ್ರಲ್ಲ ಅವೆಲ್ಲದರ ವಿಡಿಯೋವನ್ನು ಕೂಡ ತೋರಿಸಿದ್ದಾರೆ. ಇರಲಿ, ಇದಕ್ಕೆ ಸೀಮಿತ ಆಗಲಿಲ್ಲ. ಇದರ ಮುಂದುವರೆದಿರುವಂತಹ ಡಿ ಕೆ ಶಿವಕುಮಾರ್ ಭಾಳಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಕಾವೇರಿ ಸಭೆಗೆ ಎಚ್ ಡಿ ಕುಮಾರಸ್ವಾಮಿ ಬರಲಿಲ್ಲ, ಬಾಡೂಟ ಇಂಪಾರ್ಟೆಂಟ್ ಆಗಿತ್ತು ಅನ್ನುವಂತಹ ಟೀಕಾ ಪ್ರಹಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿರುದ್ಧ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ದ್ರಾಕ್ಷಿ ಗೋಡಂಬಿ ತಿನ್ನಕ್ ಬರ್ಬೇಕಾ ಅಂತ ಕೇಳಿದ್ರು. ಇರ್ಲಿ ಪಾಪ, ಟೈಮ್ ಇರ್ಲಿಲ್ಲ ಅವ್ರಿಗೆ. ಪಾಂಡವಪುರದಲ್ಲ ಎಲ್ಲೋ ಬಾಂಡೂಟ ಇತ್ತು, ಅದು ಇಂಪಾರ್ಟೆಂಟ್ ಇತ್ತು. ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರ್ಲಿಲ್ಲ. ಇಲ್ಲಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಾನು 5 ನಿಮಿಷದಲ್ಲಿ, ಈಗ ನೋಡಿದ್ರಲ್ಲ, 5 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವ್ರ ಕೈ ಹಿಡಿದು ಬಿಟ್ಟು ಅಂತೇಳಿ. ಈಗ ಹೇಳ್ತಾ ಇದ್ದಾರೆ 5 ಜನ ಮಂತ್ರಿಗಳಿದ್ದೀವಿ, ನಾನೇನಾದ್ರು ಮಾತು ಕೊಟ್ಟಿದ್ರೆ ನಾನೇನ್ ಮೂರ್ಖನೇನ್ರಿ ಅಂತ ಈಗ ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಬಿಜೆಪಿ ಅವ್ರು ಕೊಡ್ಬೇಕು, ಕುಮಾರಸ್ವಾಮಿ ಕೊಡ್ಬೇಕು. ನಾನು ಕೇಳ್ತಾ ಇದ್ದೀನಿ, ಕುಮಾರಣ್ಣ, ಈ ಮಂಡ್ಯದ ಗಂಡು ಭೂಮಿಯಲ್ಲಿ ಗೆದ್ದಿದ್ಯಾ ನೀನು, ಬಹಳ ಸಂತೋಷ. ಜನ ತೀರ್ಪು ಕೊಟ್ಟಿದ್ದಾರೆ, ನಿನ್ಗೆ ಅವಕಾಶ ಕೊಟ್ಟಿದ್ದಾರೆ. ನೀನ್ ಬಂದು ಇಲ್ಲಿ ಉತ್ತರ ಕೊಡ್ಬೇಕು. ತಮ್ಮದ ಅಮೃತದ ನುಡಿಮುತ್ತುಗಳು ಈ ಭೂಮಿ ಮೇಲೆ ಇಡಬೇಕು. ನೀನು ಹೇಳಿದ್ಯಾ 10,000 ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಹೇಳಿದ್ಯಾ, ಬಹಳ ಸಂತೋಷ. ಅಲ್ಲಿ ಹಾಸನದಲ್ಲೂ ಮಾಡ್ತೀನಿ ಅಂತ ಹೇಳಿದ್ದೆ, ಬಹಳ ಸಂತೋಷ. ನಾನು ಚಲರಾಯಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗಬೇಕು. ಪಾಪ ಜನರಿಗೆ ಉದ್ಯೋಗ ಸಿಗಲಿ, ಇಲ್ಲಿ ಫ್ಯಾಕ್ಟ್ರಿ ಆಗಲಿ. ನಾನು ಒಬ್ಬ ಡೆಪ್ಟಿ CM ಆಗಿ ಹೇಳ್ತಾ ಇದ್ದೀನಿ, ಇದೆಲ್ಲ ಮಂತ್ರಿಗಳ ಪರವಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಸಹಕಾರ ಕೊಡಬೇಕು ಮಾಡ್ತೀನಿ. ನಮ್ಮ ಯುವಕರಿಗೆ 10,000 ಜನ ಕೆಲಸ ಕೊಡಪ್ಪ, ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನುಡಿದಂತೆ ನಡಿಬೇಕು. ಈಗ ನಡೆದಲ್ಲ ಮಾತು, ಆ ಮಾತನ್ನ ಬಿಡಬೇಕು. 5 ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗಿಲಿಕ್ಕೆ ಹೊರಟಿದ್ದಾರೆ. ಕುಮಾರಣ್ಣ, ನಿನ್ನ ಹಣೆಯಲ್ಲಿ ಇದು ಬರಲಿಲ್ಲ. ಯಡಿಯೂರಪ್ಪನವರೇ, ನಿಮ್ಮ ಮನೆಯಲ್ಲಿ ಬರಲಿಲ್ಲ. ಅಶೋಕಣ್ಣ, ನಿನ್ ಕೇಳಿ ದಮ್ಮಿಲ್ಲ. ವಿಜೇಂದ್ರ ಅಣ್ಣ, ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೊಬ್ಬ ನಾಗರಾಜ್ ಗೌಡ ಅನ್ನೋ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ಇದನ್ನ ಗಮನದಲ್ಲಿಟ್ಕೋ. ಅದು ಬಿಟ್ಬಿಟ್ಟು ಏನ್ ಭ್ರಷ್ಟಾಚಾರದ ಪಿತಾಮಹ ಅಂತೆ. ನಮ್ಮ ಬ್ಯಾಂಕು, ಯಾವ ಬ್ಯಾಂಕು? ಲಕ್ಷ್ಮೀ ವಿಲಾಸ್ ಬ್ಯಾಂಕ್. ಕೋಟಿ ಗಟ್ಟಲೆ ಹಣ ಟ್ರಾನ್ಸ್ಫರ್ ಆಯ್ತಲ್ಲ, ಇನ್ನ ಯಾಕೆ ನಿಮ್ ಸರ್ಕಾರ ನಿನ್ನ ಮೇಲಿನ ತನಿಖೆ ಮಾಡಿಸಿಲ್ಲ? ಯಾಕೆ ರಾಜೀನಾಮೆ ಕೊಡಿಸಿದ್ರು? ಇನ್ನ ಯಾಕೆ ಹಂಗೆ ಇದೆ? ತಂಗಿ ಮಕ್ಕಳು, ಬೇರೆ ಬೇರೆ ಮಕ್ಕಳು ಎಲ್ಲ ಕೂಡ ಕುಟುಂಬದವರು ನೆಂಟರಿಷ್ಟ್ರು ನಡೀತಲ್ಲ. ನಾನು ಬಿಚ್ಚಿಗೇಳ, ಈಗ ಬೇಡ. ಸರಿಯಾದ ಸಂದರ್ಭದಲ್ಲಿ ಅಸೆಂಬ್ಲಿಲೇ ಮಾತಾಡೋಣ. ಇವೆಲ್ಲ ಅಸೆಂಬ್ಲಿ ಚರ್ಚೆ ಆಗ್ಬೇಕು, ದಾಖಲಾಗಿರ್ಬೇಕು. ನಿನ್ ಪಟ್ಟಿ ಇದ್ದಲ್ಲ, ನಿನ್ ಪಟ್ಟಿ ಮೂಡಾದಲ್ಲಿ ಪಟ್ಟಿ ಬಿಜೆಪಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ, ಅದ್ರ ಬಗ್ಗೆ ನೀನು ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಕೊಡ್ತಾ ಇಲ್ಲ? ಇದನ್ನೆಲ್ಲ ನೀವು ಮಾತಾಡಬೇಕು. ಬಿಜೆಪಿಗೆ 66, ಜನತಾದಳಕ್ಕೆ 19. ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಮತ್ತೆ ಈ ದೇಶದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತೇಳಿ ನಿನ್ಗೆ ಸಹಿಸಕ್ಕಾಗದೆ ಈ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದೀರಲ್ಲ, ನಿಮ್ ಮನೆಯಲ್ಲಿ ಬರಲಿಲ್ಲ, ನಿಮ್ ಕೈಲಾಗುವುದಿಲ್ಲ. 5 ವರ್ಷ ಅಲ್ಲ ಈ ಸರ್ಕಾರ, 10 ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಇನ್ನು ಮೈಸೂರಲ್ಲಿದೆ ಫೈನಲ್ಸ್, ಮೈಸೂರಲ್ಲಿದೆ ಫೈನಲ್ ಪಾದಯಾತ್ರೆ. ಈ ಪಾದಯಾತ್ರೆಗೆ, ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ. ಒಂದಿನ ಮಾಧ್ಯಮದವರೇ ಇದು ತಗೊಳ್ಳಿಲ್ಲ, ಏನೇನು ನಂದೋರು ತಗೋತಾ ಇದ್ದಾರೆ. ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ. ನಮ್ಮ ಭೇಟಿ ಮೈಸೂರಲ್ಲಿ ಆಗ್ಬೋದಾ? ಹೀಗೆ ಡಿ ಕೆ ಶಿವಕುಮಾರ್ ಅವರು ಒಂದಾದ ಮೇಲೆ ಒಂದು ಪಂಚನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಯಾವ ಸ್ವರೂಪದಲ್ಲಿ ಪಂಚ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಇನ್ನೊಂದ್ಸಲ ಕ್ವಿಕ್ಕಾಗಿ ತೋರಿಸ್ತೀನಿ, ಗ್ರಾಫಿಕ್ಸ್ ಮೂಲಕವಾಗಿ ಕೂಡ ನಿಮಗೆ ತೋರಿಸ್ತೀನಿ. ಕಾವೇರಿ ವಿಚಾರದ ಸರ್ವಪಕ್ಷ ಸಭೆಗೆ ಯಾಕೆ ಬರಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದರೆ ಇದಕ್ಕೂ ಕೂಡ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಯಾಕಂದರೆ ಕಾವೇರಿ ಇದು ಕರ್ನಾಟಕದ ಜೀವನದಿ, ಅದನ್ನು ವಿಶೇಷವಾಗಿ ಮಂಡ್ಯದ ಜನ ಕಾವೇರಿಯ ಜೊತೆಗೆ ಬಹಳ ಹತ್ತಿರದ ನಂಟನ್ನು, ಜೀವದ ನಂಟನ್ನು ಇಟ್ಟುಕೊಂಡಿರುವಂತಹ ಜನ. ಅವರ ಮುಂದೆ ಇದನ್ನು ಹೇಳಲೇಬೇಕಾಗುತ್ತೆ. ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂಥ ಸರ್ವ ಪಕ್ಷಗಳ ಸಭೆಗೆ ಯಾಕೆ ಬರಲಿಲ್ಲ ಕುಮಾರಸ್ವಾಮಿ ಅನ್ನುವಂಥದ್ದನ್ನು ಹೇಳಬೇಕಾಗುತ್ತೆ. ಕಾವೇರಿ ಸಭೆಗಿಂದಲೂ ಕೂಡ ಬಾಡೂಟ ಇಂಪಾರ್ಟೆಂಟ್ ಆಯ್ತಾ ಅನ್ನುವಂಥ ಪ್ರಶ್ನೆ ಕೇಳಿದರೆ, ಯಾಕೆಂದರೆ ಅದೇ ದಿವಸ ಪಾಂಡವಪುರದಲ್ಲಿ ಒಂದು ಅಭಿನಂದನಾ ಸಮಾವೇಶವನ್ನು ಇಟ್ಕೊಂಡಿದ್ದರು ಕುಮಾರಸ್ವಾಮಿಯವರು. ಆದರೆ ಅವರು ಸರ್ವಪಕ್ಷ ಸಭೆಗೆ ಗೈರು ಹಾಜರಾಗಿದ್ದರು. ಆದರೆ ಪ್ರಯಾರಿಟಿ ಯಾವುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಕೊಡಬೇಕಾಗುತ್ತೆ ಒಬ್ಬ ಮಂತ್ರಿಯಾಗಿ ಮತ್ತು ಅಲ್ಲಿಯ ಸಂಸದರಾಗಿ. ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡಿಸ್ತೀನಿ ಅನ್ನುವಂತಹ ಮಾತನ್ನು ಕುಮಾರಸ್ವಾಮಿಯವರು ಹೇಳಿದರು, ದೇವೇಗೌಡರು ಹೇಳಿದರು. ಈ ಮೂಲಕವಾಗಿ ಲೋಕಸಭೆ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಜೆಡಿಎಸ್ನ ಮೈತ್ರಿಗೆ ಯಾಕೆ ಬೆಂಬಲ ಕೊಡಬೇಕು ಅಂತ ಹೇಳಿದಾಗ ಮೇಕೆದಾಟು ಯೋಜನೆಯನ್ನು ನಾವು ಜಾರಿಗೊಳಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿದರು, ಅನುಮತಿ ಕೊಡಿಸ್ತೀವಿ ಅಂತ ಹೇಳಿದರು. ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಗಂಡು ಮೆಟ್ಟಿದ ನೆಲದಲ್ಲಿ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ, ಉತ್ತರ ಕೊಡ್ತೀರಾ ಅನ್ನುವಂತಹ ಸವಾಲನ್ನು ಕುಮಾರಸ್ವಾಮಿ ಅವರಿಗೆ ಹಾಕಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು. ಇನ್ನು ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂದಿದೀಯಾ, ಯಾವಾಗ ಉದ್ಯೋಗವನ್ನು ಕೊಡ್ತೀಯಾ ಅನ್ನುವಂತಹ ಮಾತನ್ನು ಕೇಳ್ತಾ ಇದ್ದಾರೆ. ಅಂದರೆ ಈಗ ಒಂದು ಕಡೆಯಲ್ಲಿ ಅವರು ಕೈಗಾರಿಕಾ ಸಚಿವರಾಗಿದ್ದಾರೆ, ಹೀಗಾಗಿ ಉದ್ಯೋಗ ಸೃಷ್ಟಿಯ ಒಂದು ಅವಕಾಶವೂ ಕೂಡ ಅವ್ರಿಗೆ ಇದ್ದೇ ಇದೆ. ನುಡಿದಂತೆ ನಡಿಬೇಕು, ಉಲ್ಟಾ ಹೊಡಿಬೇಡ ಅನ್ನುವಂತಹ ಮಾತನ್ನು ಕುಮಾರಸ್ವಾಮಿಯವರಿಗೆ ತಾಕೀತು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸರ್ಕಾರ ಬೀಳಿಸೋದು ಅಷ್ಟು ಸುಲಭ ಅಂದುಕೊಂಡ್ರ ಅನ್ನುವಂತಹ ಮಾತನ್ನು ಕೂಡ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಸರ್ಕಾರ 5 ಅಲ್ಲ 10 ವರ್ಷಗಳ ಕಾಲ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಿಜೇಂದ್ರ ಅವರನ್ನ ಸ್ಪೆಷಲ್ ಫ್ಲೈಟ್ನಲ್ಲಿ ದುಬೈಗೆ ಹೋಗಿದ್ಯಾಕೆ, ವಿಜೇಂದ್ರ ಅವರು ಸ್ಪೆಷಲ್ ಫ್ಲೈಟ್ನಲ್ಲಿ ದುಬೈಗೆ ಹೋಗಿದ್ಯಾಕೆ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಒಂದು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಮಂಡ್ಯದಲ್ಲಿ ಜನರ ಎದುರುಗಡೆ. ಅದೇನಂತ ಹೇಳಿದರೆ, ವಿಜೇಂದ್ರ ಅವರನ್ನು ಸೋಲಿಸುವ ಅವಕಾಶ ನಮಗಿತ್ತು, ಆದರೆ ನಾವೇ ಬೇಕಂತಲೇ ನಾಗರಾಜ್ ಗೌಡಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ. ಅಂದರೆ ಕಾಂಗ್ರೆಸ್ನವರು ಕೂಡ ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಹಂಗಾದ್ರೆ ಮಾಡಿದ್ರಾ ಅನ್ನುವಂಥ ಅನುಮಾನ ಬರುತ್ತೆ. ವಿಜೇಂದ್ರವನ್ನು ಸೋಲಿಸುವ ಅವಕಾಶ ಅವ್ರಿಗೆ ಇತ್ತು ಅಂತ ಹೇಳಿದರೆ ಯಾಕೆ ಅದನ್ನು ಬಳಸ್ಕೊಳ್ಳಿಲ್ಲ? ಯಾರು ಇವರನ್ನು ತಡೆದಿದ್ರು? ಯಾವ ಕಾರಣಕ್ಕಾಗಿ ಇವರನ್ನು ತಡೆದಿದ್ರು? ಶಿಕಾರಿಪುರದಲ್ಲಿ ವಿಜೇಂದ್ರ ಅವರನ್ನ ಸೋಲಿಸೋದಕ್ಕೆ ಅವಕಾಶ ಇತ್ತು ಅಂತ ಹೇಳಿದ್ರೆ ಅದನ್ನು ತೋರಿಸ್ಬೇಕಿತ್ತಪ್ಪ. ಅದು ಬಿಟ್ಬಿಟ್ಟು ಈಗ ನಾವು ನಾಗರಾಜ್ ಗೌಡಗೆ ಟಿಕೆಟ್ ಕೊಟ್ಟಿರ್ತಿದ್ರೆ ನೀನು ಸೋತಿರ್ತಿದ್ಯಾ ಅನ್ನುವಂಥ ರೀತಿಯಲ್ಲಿ ವಿಧಾನಸಭೆಗೆ ಬರೆದಿರ್ತಿದ್ಯಾ ಅನ್ನುವಂಥ ಪ್ರಶ್ನೆ ಕೇಳಿದ್ರೆ, ಇದು ಒಂದು ರೀತಿಯಾದಂತಹ ರಾಜಕೀಯದಲ್ಲಿ ಯಾವ ಸ್ವರೂಪದ ಒಂದು ಅಡ್ಜಸ್ಟ್ಮೆಂಟ್ ಸಾಗ್ತಾ ಇದೆ, ಅದರ ಪಾಲುದಾರರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಅನ್ನುವಂಥ ಸ್ವರೂಪದಲ್ಲಿ ಅವರ ಮಾತು ಗೋಚರಿಸ್ತಾ ಇತ್ತು. ಇನ್ನು ಕುಮಾರಣ್ಣ ಬಿಜೆಪಿಯವರು 18 ಸೈಟ್ ಕೊಟ್ಟಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಮೂಡ ಹಗರಣಗಳಿಗೆ ಸಂಬಂಧಪಟ್ಟಂತೆ ಇನ್ನು ಮೈಸೂರಿನಲ್ಲಿ ಫೈನಲ್ ಇದೆ, ಅಲ್ಲಿ ಬನ್ನಿ ಹೇಳ್ತೀನಿ ಅನ್ನೋದರ ಮೂಲಕವಾಗಿ ದೊಡ್ಡ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ಅಷ್ಟರ ಜೊತೆಗೆ ಇನ್ನೂ ಒಂದು ಮಾತನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ನೀವು ಗಮನಿಸಿರ್ಬೋದು. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಪರವಾಗಿ ಯಾವ ಲೆವೆಲ್ಗೆ ಅವರು ಬ್ಯಾಟ್ ಬೀಸಿದ್ದಾರೆ ಅಂತ ಹೇಳಿದರೆ, ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆದಂಥದ್ದನ್ನು ನೀವು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಮಂಡ್ಯದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಮಂಡ್ಯದಲ್ಲಿ ಹೌದು ಒಕ್ಕಲಿಗರ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಊರುಗಳು ಹೌದು, ಆದರೆ ಅಲ್ಲಿ ಅಹಿಂದ ಓಟ್ಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿತ್ತು. ಅದೇ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಅಷ್ಟು ದೊಡ್ಡ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇದೇ ವಿಷಯವನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಹೇಳಿರೋದ್ರಲ್ಲಿ ನಾನಾ ಅರ್ಥಗಳಿದ್ದಾವೆ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿರುವಂಥ ವಿಚಾರದಲ್ಲಿ.